ಇನ್ನು ರಾಜಕೀಯ ಬದ್ಧ ವೈರಿಗಳ ಮಧ್ಯೆ ಈಗ ಜೋರಾಗಿದೆ ಪಂಥಾಹ್ವಾನದ ಫೈಟ್. ಬಿಡದಿಯ ಟೌನ್ಶಿಪ್ ವಿಚಾರದಲ್ಲಿ ಬಹಿರಂಗ ಚರ್ಚೆಗೆ ಆಹ್ವಾನವನ್ನ ಕೊಟ್ಟಿದ್ದಾರೆ. ಬದ್ಧ ವೈರಿಗಳ ಮಧ್ಯೆ ಈಗ ಪಂಥಾಹ್ವಾನದ ಫೈಟ್ ಶುರುವಾಗಿದೆ. ನಾನಾ ನೀನಾ ಅಂತ. ಜೂನ್ 26ರಂದು ನನಗೆ ನಿಗದಿತ ಕಾರ್ಯಕ್ರಮ ಇದೆ, ಹಾಗಾಗಿ 27ನೇ ತಾರೀಕು ಇಟ್ಕೊಳ್ಳಿ ಅಂತ ಸಿಎಂ ಡಿ ಕೆ ಶಿವಕುಮಾರ್ ಆಹ್ವಾನಕ್ಕೆ ಎಚ್ಡಿಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. 26ರ ಬದಲು 27ನೇ ತಾರೀಕು ದಿನಾಂಕವನ್ನು ನಿಗದಿ ಮಾಡಿ, ನೀವು ಯಾವ ಸಮಯ ಹೇಳ್ತೀರೋ ಆ ಸಮಯಕ್ಕೆ ನಾವು ರೆಡಿ ಇದ್ದೀವಿ ಅಂತ ಕುಮಾರಸ್ವಾಮಿ ಡಿಕೆ ಪತ್ರಕ್ಕೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಎಚ್ಡಿಕೆ ಪಂಥಾಹ್ವಾನವನ್ನು ಒಪ್ಪಿ 27ನೇ ತಾರೀಕು ಬರ್ತಾರಾ ಡಿ ಕೆ ಶಿವಕುಮಾರ್? ಇದು ಪ್ರಶ್ನೆ. ಈಗ ಮೊದಲು ಪಂಥಾಹ್ವಾನ ಕರೆದಿದ್ರು, ಬನ್ನಿ ವಿಧಾನಸೌಧಕ್ಕೆ ಬನ್ನಿ 26ನೇ ತಾರೀಕು ಅಂತ. ಈ ಕುಮಾರಸ್ವಾಮಿ 26ನೇ ತಾರೀಕು ಆಗೋದಿಲ್ಲ, 27ನೇ ತಾರೀಕು ಬನ್ನಿ, ನಾನು ರೆಡಿ ಇದ್ದೀನಿ ಅಂತ ಹೇಳಿದ್ದಾರೆ. ಹಾಗಾಗಿ 27ನೇ ತಾರೀಕು ಡಿ ಕೆ ಶಿವಕುಮಾರ್ ಬರ್ತಾರಾ ಅನ್ನೋದೇ ಪ್ರಶ್ನೆ. ಈಗ ಪ್ರಶ್ನೆನೂ ಅಲ್ಲ. ಈಗಾಗಲೇ ಈಗಿನ ಸರ್ಕಾರದಲ್ಲಿ ರೈತರ ಒಂದು ಅಭಿಪ್ರಾಯಗಳಿಗೆ ವಿರುದ್ಧವಾದಂತ ರೀತಿಯಲ್ಲಿ ಏನೋ ಒಂದು ರೈತರ ಭೂಮಿಯನ್ನ ಭೂಸ್ವಾಧೀನ ಮಾಡಿ 26ನೇ ತಾರೀಕು ಅವ್ರು ನಿಮ್ಮನ್ನು ಕರೆದ್ರು 27 ನಿಮಿಷ. ಇಲ್ಲಿ ಯಾವುದೇ ರೀತಿಯ ಸವಾಲು ಪ್ರತಿ ಸವಾಲಿನ ಪ್ರಶ್ನೆ ಅಲ್ಲ, ಪಂಥಾಹ್ವಾನದ ಪ್ರಶ್ನೆನೂ ಅಲ್ಲ. ಈಗಾಗಲೇ ಈಗಿನ ಸರ್ಕಾರದಲ್ಲಿ ರೈತರ ಒಂದು ಅಭಿಪ್ರಾಯಗಳಿಗೆ ವಿರುದ್ಧವಾದಂತ ರೀತಿಯಲ್ಲಿ ಏನೋ ಒಂದು ರೈತರ ಭೂಮಿಯನ್ನ ಭೂಸ್ವಾಧೀನ ಮಾಡಿ ಕೈಗಾರಿಕೆಗಳಿಗೂ ಯಾವುದಕ್ಕೂ ಮತ್ತೆ ಏನ ಪ್ರತಿಷ್ಠಾಪನೆ ಮಾಡ್ಲಿಕ್ಕೂ ನಾವು ಮಾಡಬೇಕು ಅಂತ ಏನು ಹೊರಟಿದ್ದಾರೆ. ರೈತರು ಅಲ್ಲಿ 450 ದಿನಗಳಿಂದ ವಿರೋಧ ವ್ಯಕ್ತಪಡಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ.